ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇಂದು ನಾವು ಮಾರ್ಕನ ಸುವಾರ್ತೆಯ ಒಂದು ಬಹಳ ಆಳವಾದ ಕಥೆಯನ್ನ ನೋಡೋಣ. ಇದು ಒಂದೇ ಕಥೆಯಲ್ಲ. ಹೌದು. ಒಂದ್ರೊಳಗೆ ಇನ್ನೊಂದು ಹೆಣೆದುಕೊಂಡಿರುವ ಎರಡು ಕಥೆಗಳು. ನಮ್ಮ ಮುಂದಿರುವ ಆಧಾರ ಗ್ರಂಥದಲ್ಲಿ ಒಬ್ರು ಸಮಾಜದ ದೊಡ್ಡ ವ್ಯಕ್ತಿ, ಇನ್ನೊಬ್ಬರು ಸಮಾಜದಿಂದಾನೇ ಹೊರಹಾಕಲ್ಪಟ್ಟ ಒಬ್ಬ ಮಹಿಳೆ. ಇಬ್ಬರ ಬದುಕಲ್ಲೂ ಹತಾಶೆ ತುಂಬಿದೆ. ಆದ್ರೆ ಇಬ್ಬರ ಭರವಸೆಯೂ ಒಬ್ಬನೇ ವ್ಯಕ್ತಿಯ ಮೇಲೆ. ನಮ್ಮ ಇವತ್ತಿನ ಉದ್ದೇಶ ಈ ಕಥೆಯನ್ನ ಕೇವಲ ಓದೋದಲ್ಲ, ಅದರೊಳಗಿನ ಆ ನಾಟಕೀಯತೆ, ಅದರ ರಚನೆಯ ಹಿಂದಿನ ಜಾಣ್ಮೆ ಮತ್ತು ಮುಖ್ಯವಾಗಿ ನಮ್ಮ ಇವತ್ತಿನ ಬದುಕಿಗೆ ಅದು ಏನು ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು, ಇದು ಮೇಲ್ನೋಟಕ್ಕೆ ಎರಡು ಅದ್ಭುತಗಳ ಕಥೆಯಂತೆ ಕಂಡ್ರು. ಇದರಲ್ಲಿ ನಂಬಿಕೆ, ಭಯ, ಸಮಯ ಮತ್ತು ಸಾಮಾಜಿಕ ಕಟ್ಟುಪಾಡುಗಳ ಬಗ್ಗೆ ಆಳವಾದ ಒಳನೋಟಗಳಿವೆ. ನಿಜಕ್ಕೂ ಇದೊಂದು ಬಹುಪದರದ ನಿರೂಪಣೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಖಂಡಿತ. ಕಥೆ ಶುರುವಾಗೋದೇ ಒಂದು ಆತಂಕದ ದೃಶ್ಯದಿಂದ. ಯಾಯರ ಅಂತ ಒಬ್ರು ಪ್ರಾರ್ಥನಾ ಮಂದಿರದ ಅಧಿಕಾರಿ. ಅಂದ್ರೆ ಆ ಕಾಲಕ್ಕೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಇದ್ದ ವ್ಯಕ್ತಿ. ಹೌದು. ಅವರು ಯೇಸುವಿನ ಕಾಲಿಗೆ ಬೀಳ್ತಾರೆ. ಅವರ ಸ್ಥಿತಿ ಎಂತಹದ್ದು ಅಂದ್ರೆ, ನನ್ನ ಚಿಕ್ಕ ಮಗಳು ಸಾಯೋ ಸ್ಥಿತಿಯಲ್ಲಿದ್ದಾಳೆ, ದಯವಿಟ್ಟು ಬನ್ನಿ, ಅವಳ ಮೇಲೆ ಕೈ ಇಟ್ಟು ಗುಣಪಡಿಸಿ ಅವಳು ಬದುಕ್ಲಿ ಅಂತ ಗೋಗರಿಯುತ್ತಾರೆ. ಆ ದೃಶ್ಯವನ್ನ ನಾವು ಸ್ವಲ್ಪ ಕಲ್ಪಿಸ್ಕೊಳ್ಬೇಕು. ಒಬ್ಬ ಅಧಿಕಾರಸ್ಥ ವ್ಯಕ್ತಿ ಸಾರ್ವಜನಿಕವಾಗಿ ಎಲ್ಲರೆದುರು ಹೀಗೆ ಅಂಗಲಾಚಿಸುತ್ತಿದ್ದಾನೆ ಅಂದ್ರೆ ಅವನ ಹತಾಶೆ ಎಷ್ಟರ ಮಟ್ಟಿಗಿರ್ಬೋದು ಅಂತ. ಮಗಳ ಪ್ರಾಣ ಉಳಿಸ್ಕೊಳ್ಳಲು ತನ್ನೆಲ್ಲ ಸ್ಥಾನಮಾನನನ್ನು ಬದಿಗಿಟ್ಟು ಬಂದಿದ್ದಾನೆ. ಯೇಸು ಕೂಡಲೇ ಅವರ ಜೊತೆ ಹೊರಡ್ತಾರೆ. ಆದರೆ ಅವರ ಹಿಂದೆ ಒಂದು ದೊಡ್ಡ ಜನಸಮೂಹ. ಹೌದು, ಜನಜಂಗುಳಿ. ಈ ಜನಜಂಗುಳಿಯಲ್ಲೇ ನಮ್ಮ ಕಥೆಯ ಎರಡನೇ ಪಾತ್ರ ಬರೋದು. 12 ವರ್ಷಗಳಿಂದ ರಕ್ತಸ್ರಾವದ ಕಾಯಿಲೆಯಿಂದ ಬಳಲ್ತಿದ್ದೊಬ್ಬ ಮಹಿಳೆ. ಆಕೆ ತನ್ನಲ್ಲಿದ್ದ ಹಣವನ್ನೆಲ್ಲ ವೈದ್ಯರಿಗೆ ಖರ್ಚು ಮಾಡಿದ್ರು. ರೋಗ ಮಾತ್ರ ಉಲ್ಬಣವಾಗಿತ್ತು ಹೊರತು ಗುಣವಾಗಿರ್ಲಿಲ್ಲ. ಇಲ್ಲಿ ನಾವು ಅಶುದ್ಧಳು ಅನ್ನೋ ಪದವನ್ನ, ಅದನ್ನ ಕೇವಲ ದೈಹಿಕ ಸ್ಥಿತಿ ಅಂತ ಅನ್ಕೊಳ್ಬಾರ್ದು. ಲೇವಿಕಾಂಡದ ನಿಯಮದ ಪ್ರಕಾರ ಇದು ಆಕೆಯನ್ನ ಸಂಪೂರ್ಣವಾಗಿ ಸಮಾಜದಿಂದ ಹೊರಗಿಟ್ಟಿತ್ತು. ಆಕೆ ದೇವಸ್ಥಾನಕ್ಕೆ ಹೋಗುವಂತಿಲ್ಲ, ಸಾರ್ವಜನಿಕ ಕೂಟಗಳಲ್ಲಿ ಭಾಗವಹಿಸುವಂತಿಲ್ಲ. ಅಂದ್ರೆ ಯಾರನ್ನು ಮುಟ್ಟುವ ಹಾಗೆ ಇರ್ಲಿಲ್ಲ. ಆಕೆ ಕೂರುವ ಜಾಗ, ಮುಟ್ಟುವ ವಸ್ತುಗಳೆಲ್ಲವೂ ಅಶುದ್ಧವಾಗ್ತಿತ್ತು. ಅಂದ್ರೆ 12 ವರ್ಷಗಳಿಂದ ಆಕೆ ಒಬ್ಬಂಟಿ, ಆರ್ಥಿಕವಾಗಿ ದಿವಾಳಿ ಮತ್ತು ಆಧ್ಯಾತ್ಮಿಕವಾಗಿ ಬಹಿಷ್ಕೃತಳಾಗಿದ್ದಳು. ಅದೊಂದು ಜೀವಂತ ಸಾವು. ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗತ್ತೆ. ಅಂಥ ಸ್ಥಿತಿಯಲ್ಲಿದ್ದ ಆಕೆ ಜನರ ಮಧ್ಯೆ ನುಗ್ಗಿ ಹೇಗಾದ್ರೂ ಮಾಡಿ ಯೇಸುವಿನ ಬಟ್ಟೆಯನ್ನಾದ್ರೂ ಮುಟ್ಟಬೇಕಂತ ಪ್ರಯತ್ನಿಸ್ತಾಳೆ. ಹೌದು. ನಾನು ಅವರ ಬಟ್ಟೆಯನ್ನಾದ್ರೂ ಮುಟ್ಟಿದ್ರೆ ಸಾಕು, ಗುಣ ಹೊಂದುತ್ತೇನೆ ಅನ್ನೋದು ಆಕೆನ ನಂಬಿಕೆ. ಹಾಗೇ ಹಿಂಬದಿಯಿಂದ ಬಂದು ಮುಟ್ಟುತ್ತಾಳೆ. ತಕ್ಷಣವೇ ಅವಳ ರಕ್ತಸ್ರಾವ ನಿಲ್ಲುತ್ತೆ. ತಾನು ಗುಣವಾಗಿದ್ದೇನೆಂದು ಆಕೆಗೆ ಶರೀರದಲ್ಲೇ ಗೊತ್ತಾಗತ್ತೆ. ಆ ಸ್ಪರ್ಶ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದ್ರೆ ಆ ಗುಂಪಿನಲ್ಲಿ 100 ಜನ ಯೇಸುವನ್ನ ತಳ್ಳುತ್ತಿದ್ದರು, ತಾಗುತ್ತಿದ್ದರು. ಹೌದು. ಆದ್ರೆ ಯೇಸು ಪ್ರತಿಕ್ರಿಯಿಸಿದ್ದು ಈ ಮಹಿಳೆಯ ಸ್ಪರ್ಶಕ್ಕೆ ಮಾತ್ರ. ತಮ್ಮಿಂದ ಶಕ್ತಿ ಹೊರಹೋಯಿತು ಅಂತ ಅವರಿಗೆ ಗೊತ್ತಾಗುತ್ತೆ. ಇಲ್ಲೇ ನನಗೆ ಒಂದು ಪ್ರಶ್ನೆ ಮೂಡೋದು. ಅವರು ತಕ್ಷಣ ನಿಂತು ನನ್ನ ಬಟ್ಟೆಯನ್ನು ಮುಟ್ಟಿದವರು ಯಾರು ಅಂತ ಕೇಳ್ತಾರೆ. ಶಿಷ್ಯರಿಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಹೌದು. ನಿಮ್ಮ ಸುತ್ತ ಇಷ್ಟು ಜನ ಮುತ್ತುಕೊಂಡಿದ್ದಾರೆ, ಆದ್ರೂ ನನ್ನನ್ನು ಮುಟ್ಟಿದವರು ಯಾರು ಅಂತ ಕೇಳ್ತೀರಲ್ಲ ಅಂತಾರೆ. ಇದ್ಯಾಕೆ? ಆಕೆಯನ್ನು ಸುಮ್ನೆ ಹೋಗಲು ಬಿಡ್ಬೋದಿತ್ತಲ್ವೇ? ಬಹಳ ಒಳ್ಳೆಯ ಪ್ರಶ್ನೆ. ಯೇಸುವಿನ ಉದ್ದೇಶ ಕೇವಲ ಆಕೆಯನ್ನು ದೈಹಿಕವಾಗಿ ಗುಣಪಡಿಸುವುದಾಗಿರಲಿಲ್ಲ. ಆಕೆಯನ್ನು ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮರಳಿ ಸಮಾಜಕ್ಕೆ ಸೇರಿಸುವುದಾಗಿತ್ತು. ಆಕೆ ಕದ್ದುಮುಚ್ಚಿ ಗುಣಪಡೆದು ಹೋಗಿದ್ರೆ ಆಕೆಯ ಮೇಲಿದ್ದ ಅಶುದ್ಧಳು ಅನ್ನೋ ಪಟ್ಟ ಹಾಗೆಯೇ ಉಳಿಯುತ್ತಿತ್ತು, ಗೊತ್ತಾ? ಹೌದಲ್ಲ, ನಿಜ. ಆಕೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಎಲ್ಲರ ಮುಂದೆ ಸತ್ಯ ಒಪ್ಪಿಕೊಂಡಾಗ ಯೇಸು ಹೇಳುವ ಮಾತು ನೋಡಿ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು. ಮಗಳೇ ಅಂತ ಕರೀತಾರೆ. ಹೌದು. ಸಮಾಜದಿಂದ ಹೊರಹಾಕಲ್ಪಟ್ಟವಳನ್ನು ಎಲ್ಲರೆದುರು ಸಂಬಂಧ ಕಲ್ಪಿಸಿ ಮಾತನಾಡಿಸ್ತಾರೆ. ಇದು ಕೇವಲ ಗುಣಪಡಿಸುವಿಕೆಯಲ್ಲ, ಅದೊಂದು ಮರುಸ್ಥಾಪನೆ. ಖಂಡಿತ. ಆಕೆಗೆ ಕೇವಲ ಆರೋಗ್ಯವನ್ನಲ್ಲ, ಘನತೆಯನ್ನು, ಸಮುದಾಯವನ್ನು ಮರಳಿಕೊಡುತ್ತಾರೆ. ಆ ಗುಂಪಿನ ಸ್ಪರ್ಶ ಕೇವಲ ಕುತೂಹಲದ್ದಾಗಿತ್ತು. ಆದರೆ ಈಕೆಯ ಸ್ಪರ್ಶದಲ್ಲಿ ಹತಾಶೆ, ಭರವಸೆ ಮತ್ತು ಸಂಪೂರ್ಣ ವಿಶ್ವಾಸವಿತ್ತು. ಆ ವ್ಯತ್ಯಾಸವನ್ನು ಯೇಸು ಗುರುತಿಸಿದರು. ಆದ್ರೆ ಈ ಘಟನೆ ನಡೀತಾ ಇರೋವಾಗ ಯಾಯಿರನ ಪರಿಸ್ಥಿತಿ ಏನಾಗಿರಬೇಕು? ಅವನಿಗೆ ಪ್ರತಿಕ್ಷಣವೂ ಅಮೂಲ್ಯ. ಮಗಳು ಅಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದಾಯೆ. ಇಲ್ಲಿ ಈ ವಿಳಂಬ ಅವನನ್ನು ಇನ್ನೆಷ್ಟು ಆತಂಕಕ್ಕೆ ದೂಡಿರಬಹುದು. ಖಂಡಿತ. ಆತಂಕ ಹೆಚ್ಚಾಗ್ತಲೇ ಇರುತ್ತೆ. ಅಷ್ಟರಲ್ಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಆ ಕೆಟ್ಟ ಸುದ್ದಿ ಹೇಳ್ತಾರೆ. ಹ್ಮ್ ನಿಮ್ಮ ಮಗಳು ಸತ್ತು ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ?
ಇದು ಬಹುಶಃ ಯಾವುದೇ ತಂದೆ ಕೇಳಬಹುದಾದ ಅತ್ಯಂತ ಕೆಟ್ಟ ಮಾತು. ಆ ಕ್ಷಣದಲ್ಲಿ ಯಾಯಿರನ ಪ್ರಪಂಚವೇ ಕುಸಿದು ಹೋದಿರ್ಬೇಕು. ಎಲ್ಲ ಭರವಸೆ ಮುಗೀತು ಅಂತ ಅನ್ಕೊಂಡಿರ್ಬೇಕು. ಹೌದು. ಆದ್ರೆ ಆ ಮಾತನ್ನು ಕೇಳಿಸಿಕೊಂಡ ಯೇಸು ಅದನ್ನು ಲಕ್ಷಿಸದೆ ಯಾಯಿರನ ಕಡೆ ತಿರುಗಿ ಹೇಳುವ ಆ ಮಾತಿದೆಯಲ್ಲ, ಅದೂ ಈ ಕಥೆಯ ಹೃದಯ ಭಾಗ ಅನ್ಸುತ್ತೆ ನನ್ಗೆ. ಯಾವುದು? ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು. ಹೌದು. ಪರಿಸ್ಥಿತಿ ಸಂಪೂರ್ಣ ಕೈಮೀರಿ ಹೋದಾಗ, ಸಾವು ಖಚಿತವಾದಾಗ, ತರ್ಕಕ್ಕೆ ಯಾವುದೇ ಜಾಗವಿಲ್ಲದಿದ್ದಾಗ ವಿಶ್ವಾಸಕ್ಕೆ ಜಾಗವಿದೆ ಅಂತ ಯೇಸು ಹೇಳ್ತಿದ್ದಾರೆ. ಇದು ಯಾಯಿರನ ನಂಬಿಕೆಯ ಪರಾಕಾಷ್ಠೆಯ ಪರೀಕ್ಷೆ. ಅವರು ಮನೆಗೆ ತಲುಪಿದಾಗ ಅಲ್ಲಿ ಅಳು, ಗೋಳಾಟ, ವೃತ್ತಿಪರ ಅಳುವವರನ್ನು ಕರೆಸಿರ್ತಾರೆ. ಆ ಕಾಲದ ಪದ್ಧತಿ ಅದು. ಹೌದು. ಆಗ ಯೇಸು, ಯಾಕೆ ಈ ಗಲಾಟೆ, ಗೋಳಾಟ? ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎನ್ನುತ್ತಾರೆ. ಇದನ್ನು ಕೇಳಿ ಅಲ್ಲಿದ್ದ ಜನರೆಲ್ಲ ಯೇಸುವನ್ನು ನೋಡಿ ನಗಾಡ್ತಾರೆ, ಪರಿಹಾಸ್ಯ ಮಾಡ್ತಾರೆ. ಆ ನಗು ಇದೆಯಲ್ಲ, ಅದು ಕೇವಲ ಅಪಹಾಸ್ಯವಲ್ಲ, ಅದು ಹತಾಶೆಯ, ವಾಸ್ತವದ ನಗು. ನಮಗೆ ಗೊತ್ತು ಅವಳು ಸತ್ತಿದ್ದಾಳೆ, ನೀನೇನ್ ಹೇಳ್ತಿದ್ಯಾ ಅನ್ನೋ ಭಾವನೆ. ಅವರು ಸಾವನ್ನ ಅಂತಿಮ ಸತ್ಯವೆಂದು ಒಪ್ಪಿಕೊಂಡ್ಬಿಟ್ಟಿದ್ದಾರೆ. ಆದರೆ ಯೇಸುವಿನ ದೃಷ್ಟಿಯಲ್ಲಿ ಸಾವು ಬೇರೆದೇ ಅರ್ಥವನ್ನು ಹೊಂದಿದೆ. ನಂತರ ಯೇಸು ಆ ಗದ್ದಲವನ್ನೆಲ್ಲ ಹೊರಗೆ ಕಳುಹಿಸಿ ಬಾಲಕಿಯ ತಂದೆತಾಯಿ ಮತ್ತು ತಮ್ಮ 3 ಶಿಷ್ಯರನ್ನು ಮಾತ್ರ ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಆಕೆಯ ಕೈ ಹಿಡಿದು ತಲಿಥಾ ಕೂಮ್ ಎನ್ನುತ್ತಾರೆ. ತಲಿಥಾ ಕೂಮ್, ಇದು ಅರಮೈಕ್ ಭಾಷೆಯ ಮಾತು. ಮಾರ್ಕನು ತನ್ನ ಸುವಾರ್ತೆಯನ್ನ ಗ್ರೀಕ್ ಭಾಷೆಯಲ್ಲಿ ಬರೆದಿದ್ರೂ ಈ ಮೂಲ ಮಾತನ್ನು ಹಾಗೇ ಉಳಿಸ್ಕೊಂಡಿದ್ದಾನೆ. ಯಾಕೆ? ಇದರ ಅರ್ಥ, ಚಿಕ್ಕ ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು. ಆ ಘಟನೆಯ ನೇರ ಸಾಕ್ಷಿಯೊಬ್ಬರು ಹೇಳಿದ ಹಾಗೆ ಆ ಕ್ಷಣದ ತೀವ್ರತೆಯನ್ನ, ಆ ಅನ್ಯೋನ್ಯತೆಯನ್ನ ಹಿಡಿದಿಡ್ಲು ಮೂಲ ಭಾಷೆಯ ಮಾತನ್ನೇ ಬಳಸಲಾಗಿದೆ. ಇದೊಂದು ಐತಿಹಾಸಿಕ ವಿವರದಂತೆ ಭಾಸವಾಗುತ್ತದೆ. ಮತ್ತು ತಕ್ಷಣವೇ ಆ 12 ವರ್ಷದ ಬಾಲಕಿ ಎದ್ದು ಓಡಾಡಲು ಶುರು ಮಾಡ್ತಾಳೆ. ಇದನ್ನು ನೋಡಿದವರಿಗೆಲ್ಲ ಮಾತೇ ನಿಂತು ಹೋಗುವಷ್ಟು ಆಶ್ಚರ್ಯ. ಹೌದು. ಆದರೆ ಯೇಸು ಮಾತ್ರ 2 ವಿಚಿತ್ರವಾದ ಸೂಚನೆಗಳನ್ನು ಕೊಡ್ತಾರೆ. ಒಂದು, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಅಂತ ಕಟ್ಟುನಿಟ್ಟಾಗಿ ಹೇಳ್ತಾರೆ. 2, ಆ ಮಗಳಿಗೆ ತಿನ್ನಲು ಏನಾದ್ರೂ ಕೊಡಿ ಅಂತಾರೆ. ಸರಿ, ಇಲ್ಲಿಗೆ ಕಥೆ ಮುಗಿಯುತ್ತೆ. ಆದ್ರೆ ನನಗೆ ಇದರಲ್ಲಿ ಒಂದು ವಿಷಯ ಬಹಳ ವಿಚಿತ್ರ ಅನ್ಸಿತು. ಹೇಳಿ. ಯಾಯಿರನ ಮಗಳ ಕಥೆ ಅರ್ಧಕ್ಕೆ ನಿಂತು ಮಧ್ಯದಲ್ಲಿ ಈ ಮಹಿಳೆಯ ಕಥೆ ಬಂದು ಮತ್ತೆ ಯಾಯಿರನ ಕಥೆ ಮುಂದುವರಿಯುತ್ತೆ. ಯಾಕೆ ಹೀಗೆ ಕಥೆಯನ್ನು ಮಧ್ಯದಲ್ಲೇ ಕತ್ತರಿಸಿ ಇನ್ನೊಂದನ್ನು ಸೇರಿಸಿದ್ದಾರೆ? ಇದು ಕಥೆಯ ಓಘಕ್ಕೆ ಅಡ್ಡಿ ಮಾಡಿದ ಹಾಗೆ ಅನ್ಸುದಿಲ್ವೇ? ಅದೇ ಮಾರ್ಕನ್ ಜಾಣ್ಮೆ. ಇದನ್ನೇ ಬೈಬಲ್ ವಿದ್ವಾಂಸರು ಮಾರ್ಕನ್ ಸ್ಯಾಂಡ್ವಿಚ್ ಅಂತ ಕರೆಯೋದು. ಓ, ಮಾರ್ಕನ್ ಸ್ಯಾಂಡ್ವಿಚ್. ಹೌದು. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿದ ಒಂದು ನಿರೂಪಣಾ ತಂತ್ರ. ಯಾಯಿರನ ಕಥೆಯಲ್ಲಿ ಸಮಯ ಎಷ್ಟು ಅಮೂಲ್ಯ ಅನ್ನೋದು ನಮಗೆ ಗೊತ್ತಿರುತ್ತೆ. ಆತಂಕ ಹೆಚ್ಚಾಗ್ತಿರುತ್ತೆ. ಆ ಆತಂಕದ ಮಧ್ಯೆ ಈ ವಿಳಂಬ ಯಾಕಾಯ್ತು ಅಂತ ತೋರಿಸ್ತಾ, ಆ ವಿಳಂಬದ ಸಮಯದಲ್ಲಿ ನಡೆದ ಇನ್ನೊಂದು ಅದ್ಭುತದಿಂದ ಯೇಸುವಿನ ಶಕ್ತಿ ಇನ್ನಷ್ಟು ಸ್ಪಷ್ಟವಾಗ್ತದೆ. ಅಂದ್ರೆ ಒಂದರ ಆತಂಕ, ಇನ್ನೊಂದರ ವಿಶ್ವಾಸ, ಎರಡನ್ನೂ ಒಟ್ಟಿಗೆ ತೋರಿಸುವ ತಂತ್ರವಿದು. ಓ, ಹಾಗೆಂದರೆ 2 ಕಥೆಗಳು ಒಂದಕ್ಕೊಂದು ಅರ್ಥ ಕೊಡ್ತವೆ. ಖಂಡಿತ. ಇವೆರಡರ ನಡುವಿನ ಸಮಾನಾಂತರಗಳನ್ನು ನೋಡಿ. ರಕ್ತಸ್ರಾವದ ಮಹಿಳೆ 12 ವರ್ಷಗಳಿಂದ ನರಳುತ್ತಿದ್ಲು. ಮತ್ತು ಯಾಯಿರನ ಮಗಳ ವಯಸ್ಸು ಕೂಡ 12 ವರ್ಷ. ಎಕ್ಸಾಕ್ಟ್ಲಿ. ಒಬ್ಬಳು 12 ವರ್ಷ ಸಾವಿನಂತ ಬದುಕನ್ನು ಕಳೆದರೆ ಇನ್ನೊಬ್ಳು 12 ವರ್ಷ ಬದುಕಿ ಸಾವನ್ನು ಎದುರಿಸಿದ್ಲು. ಈ 12 ಅನ್ನೋ ಸಂಖ್ಯೆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿನ 12 ಕುಲಗಳನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಒಂದು ಸಂಪೂರ್ಣತೆಯನ್ನು, ಅಥವಾ ಇಲ್ಲಿ ಸಂಪೂರ್ಣ ಹತಾಶೆಯ ಅವಧಿಯನ್ನು ಸಂಕೇತಿಸುತ್ತದೆ. ಮತ್ತೊಂದು ಅಂಶ, ಆ ಮಹಿಳೆ ಅಶುದ್ಧಳು. ನಿಯಮದ ಪ್ರಕಾರ ಆಕೆ ಯೇಸುವನ್ನು ಮುಟ್ಟಿದಾಗ ಯೇಸು ಕೂಡ ಅಶುದ್ಧರಾಗಬೇಕಿತ್ತು. ಆದರೆ ಹಾಗಾಗ್ಲಿಲ್ಲ. ಅತ್ಯಂತ ಪ್ರಮುಖವಾದ ಅಂಶ ಅದು. ಅಲ್ಲಿ ನಿಯಮವೇ ತಲೆ ಕೆಳಗಾಯಿತು. ಅಶುದ್ಧತೆ ಪವಿತ್ರತೆಯನ್ನು ಮಲಿನಗೊಳಿಸಲಿಲ್ಲ. ಬದಲಿಗೆ ಯೇಸುವಿನಲ್ಲಿದ್ದ ಪವಿತ್ರತೆಯೇ ಅಶುದ್ಧತೆಯನ್ನು ನಾಶ ಮಾಡಿತು. ವಾವ್! ಇದು ಒಂದು ದೊಡ್ಡ ದೇವತಾಶಾಸ್ತ್ರೀಯ ಸಂದೇಶ. ದೇವರ ಪಾವಿತ್ರತೆ ಸೋಂಕುಕಾರಕ. ಅದು ರೋಗವನ್ನು, ಅಶುದ್ಧತೆಯನ್ನು ಮತ್ತು ಪಾಪವನ್ನು ಗುಣಪಡಿಸುವ ಶಕ್ತಿ ಹೊಂದಿದೆ ಎಂಬುದನ್ನಿದು ತೋರಿಸುತ್ತದೆ. ಅದೇ ರೀತಿ ಯೇಸು ಸತ್ತ ದೇಹವನ್ನು ಮುಟ್ಟುತ್ತಾರೆ. ಆಗಲೂ ಅವರು ಅಶುದ್ಧರಾಗುವುದಿಲ್ಲ. ಬದಲಿಗೆ ಅವರ ಸ್ಪರ್ಶದಿಂದ ಸಾವೇ ಸೋತು ಹೋಗುತ್ತದೆ. ಹಾಗೆ ಯೇಸು ಮರಣವನ್ನು ನಿದ್ರೆ ಎಂದು ಕರೆದಿದ್ದು. ಜನರೆಲ್ಲ ಅವಳು ಸತ್ತು ಹೋದಲು ಎಂದು ಖಚಿತವಾಗಿದ್ದಾಗ ಅವರು ಮಾತ್ರ ಇದು ನಿದ್ರೆ ಎನ್ನುತ್ತಾರೆ. ಇದು ಕೇವಲ ಸಮಾಧಾನದ ಮಾತಾಗಿರ್ಲಿಲ್ಲ ಅಲ್ವಾ? ಖಂಡಿತ ಅಲ್ಲ.
ಆ ಕಾಲದ ಯಹೂದಿ ನಂಬಿಕೆಗಳಲ್ಲಿ ಸತ್ತವರು ಶಿಯೋಲ್ ಎಂಬ ಪಾತಾಳಲೋಕಕ್ಕೆ ಹೋಗುತ್ತಾರೆ ಎಂಬ ಕಲ್ಪನೆಯಿತ್ತು. ಅದೊಂದು ರೀತಿಯಲ್ಲಿ ಮಸುಕಾದ ನಿಷ್ಕ್ರಿಯ ಅಸ್ತಿತ್ವ. ಆದರೆ ಯೇಸು ಇಲ್ಲಿ ಸಾವನ್ನು ಕೇವಲ ಒಂದು ತಾತ್ಕಾಲಿಕ ನಿದ್ರೆ ಎಂದು ಮರುವ್ಯಾಖ್ಯಾನಿಸುತ್ತಿದ್ದಾರೆ. ನನ್ನ ಮಾತಿಗೆ ಸಾವೂ ಕೂಡ ಎಚ್ಚರಗೊಳ್ಳುತ್ತದೆ, ನನ್ನ ಅಧಿಕಾರದ ಮುಂದೆ ಸಾವು ಅಂತಿಮವಲ್ಲ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಇದು ವಿಶ್ವಾಸಿಗಳಿಗೆ ಸಾವಿನ ಬಗ್ಗೆ ಇದ್ದ ಭಯವನ್ನೇ ಬದಲಾಯಿಸುವ ಒಂದು ಕ್ರಾಂತಿಕಾರಿ ನಿಲುವು. ಈ ಕಥೆಗಳನ್ನು ಹೀಗೆ ಬಿಡಿಸಿ ನೋಡಿದಾಗ ಅದರ ರಚನೆ, ಸಂಕೇತಗಳು ಎಲ್ಲವೂ ಅದ್ಭುತ ಅನಿಸುತ್ತೆ. ಆದರೆ ಇದು ಕೇವಲ ಒಂದು ಹಳೆಯ ಕಥೆಯಾಗಿ ಉಳಿಯಬಾರ್ದು ಅಲ್ವಾ? ಇವತ್ತಿನ ದಿನದಲ್ಲಿ ನಮ್ಮ ಬದುಕಿನಲ್ಲಿ ಈ ಘಟನೆಗಳಿಗೆ ಏನಾದ್ರೂ ಪ್ರಸ್ತುತತೆ ಇದೆಯಾ? ಖಂಡಿತವಾಗಿಯೂ ಇದೆ. ಮೊದಲನೇದಾಗಿ ಯಾಯರನಿಗೆ ಯೇಸು ಹೇಳಿದ ಆ ಮಾತು, ಭಯಪಡಬೇಡ, ವಿಶ್ವಾಸವಿಡು. ಹೌದು. ನಮ್ಮ ಜೀವನದಲ್ಲಿ ಕೆಟ್ಟ ಸುದ್ದಿ ಕೇಳಿದಾಗ, ವೈದ್ಯರು ಕೈಚೆಲ್ಲಿದಾಗ, ಸಂಬಂಧಗಳು ಮುರಿದು ಬಿದ್ದಾಗ ಅಥವಾ ಆರ್ಥಿಕವಾಗಿ ಸಂಪೂರ್ಣ ಕುಸಿದು ಹೋದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಭಯ ಮತ್ತು ಆತಂಕ. ಆ ಕ್ಷಣದಲ್ಲಿ ಭಯದ ಬದಲು ವಿಶ್ವಾಸವನ್ನು ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ಈ ಮಾತು ನಮಗೆ ನೆನಪಿಸುತ್ತದೆ. ಪರಿಸ್ಥಿತಿ ನಮ್ಮ ಕೈಮೀರಿದೆ ಎನಿಸಿದಾಗಲೂ ಭರವಸೆಯ ದೀಪವನ್ನು ಆರಲು ಬಿಡಬಾರದು. ಖಂಡಿತ. ಅತ್ತು ದೇವರ ಸಮಯದ ಬಗ್ಗೆಯೂ ಇದು ಏನನ್ನು ಹೇಳುತ್ತೆ ಅನ್ಸುತ್ತೆ. ಯಾಯರನಿಗೆ ಆದ ಆ ವಿಳಂಬ, ಅವನಿಗೆ ಅದು ಹಿಂಸೆಯಾಗಿತ್ತು, ಆದರೆ ಆ ವಿಳಂಬದಿಂದಾಗಿಯೇ ಒಂದು ದೊಡ್ಡ ಅದ್ಭುತ ನಡೆಯಿತು. ಹೌದು, ಅದೊಂದು ಅದ್ಭುತವಾದ ಒಳನೋಟ. ನಮ್ಮ ದೃಷ್ಟಿಯಲ್ಲಿ ವಿಳಂಬ ಎನಿಸಿದ್ದು ದೇವರ ದೃಷ್ಟಿಯಲ್ಲಿ ಒಂದು ಸಿದ್ಧತೆಯಾಗಿರಬಹುದು. ಯಾಯಿರನ ಮಗಳು ಕಾಯಿಲೆಯಿಂದ ಗುಣಮುಖಳಾಗಿದ್ದರೆ ಅದೊಂದು ಅದ್ಭುತವಾಗುತ್ತಿತ್ತು. ಸರಿ. ಆದ್ರೆ ಅವಳು ಸತ್ತು ಮತ್ತೆ ಬದುಕಿದ್ರಿಂದ ಅದು ಯೇಸುವಿನ ಅಧಿಕಾರವನ್ನು ಇನ್ನಷ್ಟು ದೊಡ್ಡದಾಗಿ ಪ್ರದರ್ಶಿಸಿತು. ಹಾಗಾಗಿ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗುತ್ತಿಲ್ಲ ಎಂದ್ರೆ ದೇವರು ಬಹುಶಃ ಅದಕ್ಕಿಂತ ದೊಡ್ಡದಾದ ಉತ್ತಮವಾದದ್ದನ್ನು ಯೋಜಿಸುತ್ತಿರಬಹುದು ಎಂಬ ನಂಬಿಕೆಯನ್ನು ಇದು ನಮಗೆ ಕೊಡುತ್ತದೆ. ನನಗೆ ಆಶ್ಚರ್ಯವಾದದ್ದು, ಅಷ್ಟು ದೊಡ್ಡ ಪವಾಡದ ನಂತರ ಸತ್ತ ಹುಡುಗಿಯನ್ನು ಎಬ್ಬಿಸಿದ ಮೇಲೆ ಯೇಸು ಹೇಳಿದ್ದು, ಈ ವಿಷಯ ಯಾರಿಗೂ ಹೆರಬೇಡಿ ಮತ್ತು ಅವಳಿಗೆ ತಿನ್ನಲು ಏನಾದ್ರೂ ಕೊಡಿ ಅಂತ. ಈ ಎರಡೂ ಮಾತುಗಳು ಆ ಸಂದರ್ಭಕ್ಕೆ ತುಂಬಾ ಲೌಕಿಕವಾಗಿ ಚಿಕ್ಕದಾಗಿ ಕಾಣಿಸುತ್ತವೆ. ಇದರ ಹಿಂದೆ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಖಂಡಿತ ಇದೆ. ಅವಳಿಗೆ ತಿನ್ನಲು ಏನಾದರೂ ಕೊಡಿ ಎಂಬ ಮಾತು ಯೇಸುವಿನ ಮಾನವೀಯ ಕಾಳಜಿಯನ್ನು ತೋರಿಸುತ್ತದೆ. ಅದೊಂದು ಅಲೌಕಿಕ ಪ್ರದರ್ಶನವಾಗಿರಲಿಲ್ಲ. ಆ ಮಗು ಈಗ ನಿಜವಾಗಿಯೂ ಬದುಕಿದ್ದಾಳೆ, ಅವಳಿಗೂ ಹಸಿವಾಗ್ತದೆ, ಅವಳ ಲೌಕಿಕ ಅಗತ್ಯಗಳನ್ನು ಪೂರೈಸಬೇಕು ಎಂಬುದನ್ನು ಇದು ಒತ್ತಿ ಹೇಳುತ್ತದೆ. ಆಕೆ ಭೂತವಲ್ಲ, ನಿಜವಾದ ಮನುಷ್ಯಳು ಎಂಬುದಕ್ಕೆ ಇದೊಂದು ಪುರಾವೆ. ಇದು ಅವರ ಪ್ರೀತಿ ಎಷ್ಟು ಪ್ರಾಯೋಗಿಕವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಹಾಗಾದ್ರೆ ಆ ರಹಸ್ಯ ಕಾಪಾಡಲು ಹೇಳಿದ್ದೇಕೆ? ಅದನ್ನು ಮೆಸ್ಯಾನಿಕ್ ಸೀಕ್ರೆಟ್ ಅಂತ ಕರೀತಾರೆ. ಮಾರ್ಕನ ಸುವಾರ್ತೆಯಲ್ಲಿ ಇದು ಪದೇ ಪದೇ ಬರುತ್ತೆ. ಯೇಸು ತಮ್ಮನ್ನು ಮೆಸೆಯ ಅಥವಾ ದೇವರ ಕುಮಾರ ಎಂದು ಜನರು ತಪ್ಪರ್ಥದಲ್ಲಿ ತಿಳಿದುಕೊಳ್ಳಬಾರದು ಎಂದು ಬಯಸ್ತಿದ್ದರು. ಅಂದ್ರೆ ಆ ಕಾಲದ ಜನರಿಗೆ ಮೆಸೆಯ ಅಂದ್ರೆ ರೋಮನರ ಆಳ್ವಿಕೆಯಿಂದ ಬಿಡುಗಡೆಗೊಳಿಸುವ ಒಬ್ಬ ರಾಜಕೀಯ ಮಿಲಿಟರಿ ನಾಯಕ. ಓ ಸರಿ. ಯೇಸು ತಮ್ಮನ್ನು ಆ ರೀತಿಯ ನಾಯಕನಾಗಿ ನೋಡಲು ಇಷ್ಟಪಡಲಿಲ್ಲ. ಅವರ ಉದ್ದೇಶ ಅದಕ್ಕಿಂತ ದೊಡ್ಡದಾಗಿತ್ತು. ಅದು ಶಿಲುಬೆಯ ಮೂಲಕ ಬರುವ ರಕ್ಷಣೆಯಾಗಿತ್ತು. ಅದ್ಭುತಗಳನ್ನು ನೋಡಿ ಜನರು ತಮ್ಮನ್ನು ಹಿಂಬಾಲಿಸಿದ್ರೆ ತಮ್ಮ ನಿಜವಾದ ಸಂದೇಶ ಮರ್ತೋಗಬಹುದು ಎಂಬ ಆತಂಕ ಅವರಿಗಿತ್ತು. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯಲ್ಲಿ ಮಾರ್ಕನ ಸುವಾರ್ತೆಯ ಒಂದು ಅತ್ಯಂತ ಶ್ರೀಮಂತ ಭಾಗವನ್ನು ನಾವು ನೋಡಿದ್ದೇವೆ. ಕಥೆಯೊಳಗಿನ ಕಥೆ ಸಮಾಜದ ಉನ್ನತ ಸ್ಥಾನದಲ್ಲಿದ್ದವರಿಗೂ ಮತ್ತು ತುಳಿತಕ್ಕೊಳಗಾದವರಿಗೂ ಸಿಕ್ಕಿದ ದೈವಿಕ ಸ್ಪರ್ಶ ಮತ್ತು ಹತಾಶೆಯ ಕತ್ತಲಲ್ಲೂ ವಿಶ್ವಾಸದ ಬೆಳಕನ್ನು ಹೊಂದುವುದರ ಶಕ್ತಿಯನ್ನು ಈ ಘಟನೆಗಳು ಅದ್ಭುತವಾಗಿ ಚಿತ್ರಿಸುತ್ತವೆ. ಈ ವಿಶ್ಲೇಷಣೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗಲು ಬಯಸ್ತೇನೆ. ಖಂಡಿತ. ಈ ಎರಡು ಕಥೆಗಳಲ್ಲೂ ಕೇಂದ್ರಬಿಂದು ಸ್ಪರ್ಶ. ಒಬ್ಬ ಮಹಿಳೆ ವಿಶ್ವಾಸದಿಂದ ಯೇಸುವನ್ನು ಮುಟ್ಟುತ್ತಾಳೆ. ಯೇಸು ಕರುಣೆಯಿಂದ ಸತ್ತ ಬಾಲಕಿಯನ್ನು ಮುಟ್ಟುತ್ತಾರೆ. ಎರಡೂ ಸ್ಪರ್ಶಗಳು ನಿಯಮಗಳನ್ನು ಮುರಿಯುತ್ತವೆ ಮತ್ತು ಜೀವವನ್ನು ತರುತ್ತವೆ. ಇಂದಿನ ನಮ್ಮ ಜಗತ್ತಿನಲ್ಲಿ ನಾವು ಯಾರನ್ನು ಮತ್ತು ಏನನ್ನೂ ಮುಟ್ಟಲು ಭಯಪಡುತ್ತೇವೆ. ಯಾವ ಸಾಮಾಜಿಕ, ಧಾರ್ಮಿಕ ಅಥವಾ ವೈಯಕ್ತಿಕ ಗಡಿಗಳು ನಮ್ಮನ್ನು ಪ್ರತ್ಯೇಕಿಸುತ್ತಿವೆ ಮತ್ತು ಅಂತಹ ಗಡಿಗಳನ್ನು ಮೀರಿದ ಒಂದು ಕರುಣೆಯ ಸ್ಪರ್ಶದಿಂದ ಏನೆಲ್ಲ ಬದಲಾವಣೆ ಸಾಧ್ಯವಿದೆ ಯೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.